ನಾನು ಫಸ್ಟ್ ಟೈಮು ಸೀರೆ ಹಾಕೊಂಡು ಈ ತರ ಟ್ರೈನ್ ಅಲ್ಲಿ ಸಾಹಸ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು. ಗೌಡ್ಗೆರೆ ದೇವಸ್ಥಾನಕ್ಕೆ ಸುಮಾರು ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂತಾ ಇದ್ದೆ. ನಾನು ಇನ್ಫ್ಲೂಯೆನ್ಸರ್ ಜರ್ನಿ ಸ್ಟಾರ್ಟ್ ಮಾಡಿ ಫಸ್ಟ್ ಟೈಮ್ ಯಾರಾದರೂ ಕ್ರಿಯೇಟರ್ನ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಇವರಿಬ್ಬರೇನೆ ನನಗೆ. ಇವಾಗ ನಾವು ಗೌಡ್ಗೆರೆಗೆ ಹೋಗ್ತಾ ಇದೀವಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ. ಇಷ್ಟು ಹತ್ರದಿಂದ ದರ್ಶನ ಮಾಡುವಂತಹ ಭಾಗ್ಯ ಸಿಕ್ಕಿರುತ್ತೋ ಇಲ್ವೋ ಗೊತ್ತಿಲ್ಲ. ಆಂಟಿ ಬರ್ತಾರೆ, ಶಿಲ್ ಕ್ಲೀನ್ ದ ಹೌಸ್. ನನ್ನ ಫ್ರಿಡ್ಜ್ ಡೆಲಿವರಿ ಆಗ್ತಾ ಇದೆ, ಹೊಸ ಫ್ರಿಡ್ಜ್ ನೋಡೋಣ. ಹೆಣ್ಣು ಫ್ರಿಡ್ಜ್, ಹೆಣ್ಮಕ್ಳು ಯೂಸ್ ಮಾಡೋ ಫ್ರಿಡ್ಜ್. ಫೈನಲಿ ನನ್ನ ಫ್ರಿಡ್ಜ್ ಬಂದಿದೆ. ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ಡೈಲಾಗ್ ಹೇಳಿ ಕಡಿಮೆ ಅಂದ್ರೂ ಆಲ್ಮೋಸ್ಟ್ ಒಂದು 8 to 9 months ಆಗ್ತಾಯಿದೆ. ಬೇರೆಯವರಾಗಿದ್ದರೆ ಈ ಗ್ಯಾಪಲ್ಲಿ ಒಂದು ಮಗುನ ಡೆಲಿವರಿ ಮಾಡಿರ್ತಾಯಿದ್ರು. ಬಟ್ ನಾನು ಒಂದು ವೀಡಿಯೋನ ಡೆಲಿವರ್ ಮಾಡೋಕ್ಕೆ 9 months ತೊಗೊಂಡಿದ್ದೀನಿ. ಬಿಕಾಸ್ ಲೈಫಲ್ಲಿ ಸಾಕಷ್ಟು ಚೇಂಜಸ್ಗಳಾಗ್ತಾ ಇತ್ತು. ಮೇಜರ್ ಚೇಂಜ್ ಏನಪ್ಪ ಅಂತಂದರೆ ಮನೆ ಚೇಂಜ್ ಮಾಡಿದ್ದೀನಿ. ಸೊ ಇಟ್ಸ್ ಅ ನ್ಯೂ ಹೌಸ್. ಸೊ ಸದ್ಯದಲ್ಲೇ ಐ ವಿಲ್ ಗಿವ್ ಯು ಅ ನೈಸ್ ಹೋಮ್ ಟೂರ್. ಬಿಕಾಸ್ ಈ ಮನೆ ತುಂಬ ಚೆನ್ನಾಗಿದೆ. ಫಸ್ಟ್ ಥಿಂಗ್, ತುಂಬ ಪೀಸ್ಫುಲ್ ಆಗಿದೆ. ಓನರ್ ತುಂಬ ಕೈಂಡ್ ಆಗಿದ್ದಾರೆ. ದಟ್ಸ್ ವಾಟ್ ಮ್ಯಾಟರ್ಸ್. ಸೊ ಯಾ, ಇವತ್ತು ಏನು ವಿಶೇಷ ಅಂತ ಅಂದರೆ ಗೌಡ್ಗೆರೆ ದೇವಸ್ಥಾನಕ್ಕೆ ಸುಮಾರು ದಿನದಿಂದ ಹೋಗಬೇಕು ಅಂತ ಅನ್ಕೊತಾ ಇದ್ದೆ ನಾನು. ಇವತ್ತು ಹೋಗುವಂತಹ ಭಾಗ್ಯ ಕೂಡಿ ಬಂದಿದೆ. ಸೊ ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಐ ಆಮ್ ಗೆಟಿಂಗ್ ರೆಡಿ. ಸೊ ಎಸ್, ಮೇಕಪ್ ಅಂತ ಏನೂ ಮಾಡಿಲ್ಲ, ಸಿಂಪಲ್ ಲೈಟ್ ಮೇಕಪ್ ಅಷ್ಟೇ. ಸೊ ಐ ವಾಸ್ ಅಬೌಟ್ ಟು ವೇರ್ ಕುರ್ತಾ, ಬಟ್ ಹೊಸ ಕುರ್ತಾ ಯಾವುದೂ ಇಲ್ಲ, ಕೆಲವೆಲ್ಲ ರಿಪೀಟೆಡ್ ಆಗಿಬಿಟ್ಟಿತ್ತು. ಸೊ ನೆನ್ನೆ ಹೋಗಿ ಅರ್ಜೆಂಟಲ್ಲಿ ಈ ಸ್ಯಾರಿ ತೊಗೊಂಬಂದೆ. ಅಗೇನ್ ಬ್ಲೌಸ್ ಇಲ್ಲ. ಈ ಬ್ಲೌಸ್ನ ಕಡಿಮೆ ಅನ್ನೋ ಒಂದು 10-15 ಸ್ಯಾರಿಗೆ ಹಾಕಿದ್ದೀನಿ. ವರ್ಕ್ಸ್, ಏನೂ ಮಾಡೋಕ್ಕಾಗಲ್ಲ, ಗರ್ಲ್ಸ್ ಥಿಂಗ್. ಸೊ ಎಸ್, ಹೇರ್ ಸ್ಟ್ರೈಟನ್ ಮಾಡಬೇಕು, ಬಟ್ ಐ ಡೋಂಟ್ ಹ್ಯಾವ್ ಟೈಮ್. ಆಂಟಿ ಬಿಸಾಕ್ಬಿಡಿ. ಎಸ್, ಇನ್ನೊಂದು ಮೇಜರ್ ಅಪ್ಡೇಟ್ ಏನಂತ ಅಂದರೆ ಐ ಹ್ಯಾವ್ ಹೈಯರ್ಡ್ ಅ ಮೇಡ್ ನಮ್ಮ ಮನೆಗೆ. ಬಿಕಾಸ್ ತುಂಬ ಹೆಕ್ಟಿಕ್ ಆಗ್ತಾಯಿತ್ತು. ಲೈಕ್ ಇಂಡೋರ್ ಶೂಟ್ಸ್ ಇರುವಾಗ ಮೋಸ್ಟ್ ಆಫ್ ಟೈಮ್ ನನ್ನ ಇಂಡೋರ್ ಶೂಟ್ಸ್ ಬಂದು ಕುಕ್ಕಿಂಗೇ ಆಗಿರುತ್ತೆ. ಫುಲ್ಲು ವ್ಲಾಗ್ ಮಾಡ್ತಾ ಕುಕ್ ಮಾಡುವಾಗ ಸಖತ್ ಮೆಸ್ ಆಗಿಬಿಡ್ತಿತ್ತು. ಫುಲ್ ಟಯರ್ಡಾಗಿ ಬಂದು ಮಲ್ಕೊಬಿಡ್ತಿದ್ದೆ ನಾನು. ಅದನ್ನು ಕ್ಲೀನ್ ಮಾಡೋದು ಪುನಃ ನೆಕ್ಸ್ಟ್ ಡೇ. ಅಗೇನ್ ಔಟ್ಡೋರ್ ಶೂಟ್ ಇರುವಾಗ ಮನೇಲೇನೋ ಅಡುಗೆ ಮಾಡ್ಕೊಂಡು ತಿಂತಾ ಇರಲಿಲ್ಲ. ಸೊ ಐ ಬ್ಯಾಡ್ಲಿ ವಾಂಟೆಡ್ ಯಾರಾದರೂ ಹೆಲ್ಪ್ ಬೇಕಾಗಿತ್ತು. ಸೊ ಆಂಟಿ ಬರ್ತಾರೆ, ಶಿಲ್ ಕ್ಲೀನ್ ದ ಹೌಸ್, ಡಿಶ್ ವಾಶ್ ಮಾಡ್ತಾರೆ ಆ್ಯಂಡ್ ಶಿಲ್ ಕುಕ್. ಸೊ ನನಗೆ ಆಲ್ಮೋಸ್ಟ್ ಕೆಲಸ ಕಡಿಮೆ. ಶೂಟ್ಸ್ ಇರುವಾಗ ಮಾತ್ರ ಐ ವಿಲ್ ಕುಕ್. ನನ್ನ ಶೂಟಿಗೆ ಏನು ಬೇಕೋ, ವ್ಲಾಗಿಗೆ ಏನು ಬೇಕೋ ಅದನ್ನೆಲ್ಲ ನಾನೇ ಮಾಡ್ಕೊತೀನಿ. ದಟ್ಸ್ ಇಟ್. ವೇಟ್, ಇನ್ನೊಂದು ಏನೋ ಮಿಸ್ಸಿಂಗ್ ಅಂದ್ಕೊಂಡೆ. ಎಸ್, ಚಾಲು. ಫೈನಲಿ ಫುಲ್ ಸಖತ್ ಸಾಹಸ ಮಾಡಿಕೊಂಡು ಟ್ರೈನ್ ಹತ್ಕೊಂಡು ಬಂದಿದ್ದೀವಿ. ವಿತ್ ಮೈ ಫ್ರೆಂಡ್ಸ್ ಹರ್ಷಿತಾ ಮಿಥುನ್, ರಂಜನಾ. ಸೊ ಚಂದನಾಸ್ ಯೂಟ್ಯೂಬ್ ಬ್ಲಾಗ್. ಸೊ ಇವರಿಬ್ರು ಕೂಡ ಕಾಂಟೆಂಟ್ ಕ್ರಿಯೇಟರ್ಸ್. ನಾನು ಇನ್ಫ್ಲೂಯೆನ್ಸರ್ ಜರ್ನಿ ಸ್ಟಾರ್ಟ್ ಮಾಡಿ ಫಸ್ಟ್ ಟೈಮ್ ಯಾರಾದರೂ ಕ್ರಿಯೇಟರ್ನ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಇವರಿಬ್ರೇನೆ ನನಗೆ ಇನ್ಫ್ಲೂಯೆನ್ಸರ್ ಕ್ರಿಯೇಟರ್ ಫ್ರೆಂಡ್ಸ್ ಇರೋದು ಇವರಿಬ್ರೇನೆ. ಸೊ ನಾವು 3 ಜನ ಇವತ್ತು ಫುಲ್ ಸಾಹಸ ಮಾಡಿ ಟ್ರೈನ್ ಹತ್ಕೊಂಡು ಬಂದಿದ್ದೀವಿ. ದೇವರು ಯಾವ ಥರ ಕರ್ಸ್ಕೊತಾ ಇದೆ. ಅರ್ಧ ದಾರಿ ಟ್ರೈನು, ಇನ್ನರ್ಧ ದಾರಿ ಕಾರು, ಆಟೋ. ಏನಾಗತ್ತೋ ಗೊತ್ತಿಲ್ಲ, ಅಲ್ಲೋದ್ಮೇಲೆ ಮತ್ತೆ ನಡೆಯೋದು. ನಾನು ಒಂದು 10 ಆಟೋ ಬುಕ್ ಮಾಡಿ ಎಲ್ಲ ಕ್ಯಾನ್ಸಲ್ ಆಗಿ ಕೊನೆಗೆ 2 ನಿಮಿಷ ಇರ್ಬೇಕಾದ್ರೆ ರೀಚ್ ಆಗಿದ್ರೆ. ನಾನೇ ಫಸ್ಟ್ ಬಂದಿದ್ದು. ನಾನು ಫುಲ್ ಪಂಕ್ಚುಲ್ ನಾನೇ ಪಂಕ್ಚುಲ್ ಸ್ಟೂಡೆಂಟ್. ನಮ್ಮ ಅಪ್ಪನ ಹತ್ರ ಬಿಡಿಸ್ಕೊಂಡು ಬೇಗ ಬಂದು ಟಿಕೆಟ್ ತಗೊಂಡು ವೇಟ್ ಮಾಡ್ತಾ ಇದ್ದೆ. ಟಿಕೆಟ್ ತಗೊಂಡು ವೇಟ್ ಮಾಡ್ತಾರೆ. ನಾವಿಬ್ರು ಆಟೋ ಹಿಡ್ಕೊಂಡು ಬರೋ ಅಷ್ಟರಲ್ಲ ಇಷ್ಟೊತ್ತಾಯ್ತು. ಅದು ಸ್ಯಾರಿ ಹಾಕೊಂಡು ಬಂದ್ಬಿಟ್ಟಿದ್ದೀವಿ ಫುಲ್ಲು ನಾರಿ. ಫಸ್ಟ್ 3 ಜನನು ಫಸ್ಟ್ ಟೈಮು ಸೀರೆ ಹಾಕೊಂಡು ಈ ತರ ಟ್ರೈನ್ ಅಲ್ಲಿ ಸಾಹಸ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು. ಸೀರೆ ಹಾಕೊಂಡಿದೀವಿ, ಬಟ್ ಸೀರೆ ಹಾಕೊಂಡು ಟ್ರೈನಲ್ಲಿ ಬಂದು ಸಾಹಸ ಮಾಡಿದ್ರೆ ಇದೇ ಫಸ್ಟ್ ಟೈಮ್. ಸೊ ಎಷ್ಟೊತ್ತಿಗೆ ರೀಚ್ ಆಗ್ಬೋದು ಅನ್ಸುತ್ತೆ? ಒಂದು 9:45 10 ಒಳಗೆ.
ಸ್ವಲ್ಪ ಹಶ್ವಾಗ್ತಾ ಇದೆ, ನೋಡುವ. ಮದ್ದು ರೋಡೆ ತಿನ್ನೋಮಲ್ಲ ಮೂಡೆಲ್ಲ ಇಲ್ಲ ಇವಾಗ. ಸ್ವಲ್ಪ ತಲೆ ಸುತ್ತ ತರ ಆಗ್ಬಿಡುತ್ತೆ ಬೆಳಗ್ಗೆ ತಿನ್ಬಿಟ್ರೆ. ಮೇ ಬಿ ಅಲ್ಲೇ ದೇವಸ್ಥಾನದಲ್ಲಿ ಊಟ ಇರುತ್ತೆ ಅನ್ಸುತ್ತಲ್ಲ. ಸೊ ಲೆಟ್ಸ್ ಸಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗ್ತೀವಿ. ಬೆಳಗ್ಗೆ ಬೇಗ ಎದ್ದಿದ್ರಿಂದ ಏನೂ ತಿಂದಿರಲಿಲ್ಲ. ಅದಲ್ಲದೆ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದು ಸ್ವಲ್ಪ ಟಯರ್ಡ್ ಆಗಿತ್ತು. ಸೊ ಚನ್ನಪಟ್ಟಣದಲ್ಲಿ ಇಳಿದ ತಕ್ಷಣನೇ ಒಂದು ಬೃಂದಾವನ್ ಅಂತ ರೆಸ್ಟೋರೆಂಟು, ಅಲ್ಲಿ ಹೋಗಿ ಎಲ್ಲರೂ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡ್ತಾ ಇದೀವಿ. ಇನ್ನೊಬ್ರು ಎಕ್ಸ್ಟ್ರಾ ಸ್ಪೆಷಲ್ ಪರ್ಸನ್ ಒಬ್ರು ಆ್ಯಡ್ ಆಗಿದ್ದಾರೆ, ತೋರಿಸ್ತೀವಿ. ನಮಸ್ಕಾರ ಗಾಯ್ಸ್. ಇಂಟ್ರೊಡಕ್ಷನ್. ನಾನು ನಿಮ್ಮವನು, ಲೈಫ್ ಆಫ್ ನಿಮ್ಮವನು, ಇವರು ನಿಮ್ಮವರು. ಇವಾಗ ನಾವು ಗೌಡ್ಗೆರೆಗೆ ಹೋಗ್ತಾ ಇದೀವಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ. ನಿಮಗೂ ಟೈಮ್ ಸಿಕ್ಕರೆ ಇಲ್ಲಿ ಬಂದು ವಿಸಿಟ್ ಮಾಡಿ. ಒಳ್ಳೆ ಪವರ್ಫುಲ್ ದೇವರು ಅಂತಾರೆ. ನಾವು ವಿಸಿಟ್ ಮಾಡಿಬಿಟ್ಟು ಹೇಗಿದೆ ಅಂತ ನಿಮ್ಗೆ ನಮ್ಮ ವಿಡಿಯೋದಲ್ಲಿ ತೋರಿಸ್ತೀವಿ. ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿದ್ವಿ ಟ್ರೈನಲ್ಲಿ ಬಂದು. ಇಲ್ಲಿಂದ ಮಿಥುನ್ ಅವರು ನಮ್ಮನ್ನೆಲ್ಲ ಪಿಕ್ ಮಾಡಿದ್ದಾರೆ. ಇವಾಗ ಹೋಗ್ತಾ ಇದೀವಿ ಟೆಂಪಲ್ ಹತ್ರ. ಇನ್ನೊಂದು ಹಾಫ್ ಅನ್ ಅವರ್ ಇದೆ ಅನ್ಸುತ್ತಲ್ಲ. ಹಾಫ್ ಅನ್ ಅವರ್ ಚನ್ನಪಟ್ಟಣದಿಂದ ಚನ್ನಪಟ್ಟಣದಿಂದನೇ ಹಾಫ್ ಅನ್ ಅವರ್ ಇದೆ. ಸೊ ಮೇ ಬಿ ನೀವು ಟ್ರೈನಲ್ಲಿ ಬರೋರು ಚನ್ನಪಟ್ಟಣ ಇಳ್ಕೊಂಡು ಅಲ್ಲಿಂದ ಆಟೋಲ್ ಗಿಟೋಲ್ ಹೋಗ್ಬೇಕಾಗತ್ತೇನೋ ಅನ್ಸುತ್ತೆ. ಮೇ ಬಿ ಬಸ್ ಇರಬಹುದು. ಇಲ್ಲೇ ಬಸ್ಗಳಿದೆ, ಬಸ್ ಫೆಸಿಲಿಟಿ ಇದೆ ಆ್ಯಂಡ್ ಕಾರ್ ಪಾರ್ಕಿಂಗ್ ಸ್ಪೇಸ್ಗಳು ಎಲ್ಲ ಇದೆ. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಚಾಮುಂಡೇಶ್ವರಿಯ ದೊಡ್ಡ ಸ್ಟ್ಯಾಚು ಸಿಗುತ್ತೆ. ಬೇರೆ ಸಾಮಾನ್ಯ ಜನಗಳಿಗೆ ಈ ಥರ ಇಷ್ಟು ಹತ್ತಿರದಿಂದ ದರ್ಶನ ಮಾಡುವಂತಹ ಭಾಗ್ಯ ಸಿಕ್ಕಿರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಮಗೆ ತುಂಬ ಚೆನ್ನಾಗಿ ಗರ್ಭಗುಡಿ ಹತ್ರನೇ ನಿಂತ್ಕೊಂಡು ದರ್ಶನ ಮಾಡಿದ್ವಿ. ಹಾಗೆ ಅರ್ಚನೆ ಮಾಡಿಸಿ ಸಂಪೂರ್ಣವಾಗಿ ತೃಪ್ತಿ ಆಗುವಷ್ಟು ದೇವ್ರನ್ನ ನೋಡಿದ್ವಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಸಾವಿರ ಲಕ್ಷಾಂತರ ಜನ ಕಾಯಿ ಕಟ್ಟಿದ್ದಾರೆ. ಸೊ ಇಲ್ಲಿನ ಪದ್ಧತಿ ಪ್ರಕಾರ 7 ವಾರಗಳು ಕಾಯಿ ಕಟ್ಟಿದ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋದು ನಂಬಿಕೆ. ಹಾಗೆ ಈ ದೇವಸ್ಥಾನದ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ವರ್ಷದ 365 ದಿನಾನು 24 ಗಂಟೆನೂ ಯಾವಾಗ್ಲೂ ಅನ್ನ ಸಂತರ್ಪಣೆ ನಡೀತಾನೆ ಇರುತ್ತೆ. ನೀವು ಕೂಡ ಬಯಸಿದ್ರೆ ಅನ್ನದಾನವನ್ನು ಕೂಡ ಮಾಡಬಹುದು. ಐ ಆಮ್ ಬ್ಯಾಕ್ ಹೋಮ್. ಅಲ್ಲಿಂದ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ಸಿಕ್ಕಾಬಟ್ಟೆ ಬಿಸಿಲಿತ್ತು. ರಾಂಗ್ ಟೈಮಿಂಗಲ್ಲಿ ಹೋಗ್ಬಿಟ್ಟಿದ್ವಿ. ಕರೆಕ್ಟ್ ಪೀಕ್ ಮಧ್ಯಾಹ್ನ ಸಿಕ್ಕಾಬಟ್ಟೆ ಬಿಸಿಲು. ಕಾಲಂತೂ ಒಳ್ಳೆ ಕೊಂಡ ಹಾಯ್ತಾರಲ್ಲ ಆ ಥರ ಫುಲ್ಲು ಕೆಂಡದ ಮೇಲೆ ನಡೆದಿರೋ ಥರ ಫೀಲ್ ಆಗ್ತಿತ್ತು. ಸಿಕ್ಕಾಬಟ್ಟೆ ಬಿಸಿಲು, ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಬಟ್ ದರ್ಶನ ಎಲ್ಲ ಚೆನ್ನಾಗಾಯಿತು, ತುಂಬ ಚೆನ್ನಾಗಿತ್ತು. ದರ್ಶನ ಎಲ್ಲ ಮಾಡಿಕೊಂಡು ಬಟ್ ಊಟ ಮಾಡೋಕ್ಕಾಗಲಿಲ್ಲ. ವಿ ವರ್ ಸೋ ಎಕ್ಸಾಸ್ಟೆಡ್. ಮನೆಗೆ ಬಂದ್ವಿ, ಎಲ್ಲರೂ ಅವ್ರವ್ರ ಮನೆಗೆ ಹೋಗಿದ್ದಾರೆ. ಸೊ ಇವಾಗ ಏನು ಪ್ಲಾನ್ ಅಂತ ನೋಡಬೇಕು. ಫಸ್ಟು ಐ ವಾಂಟ್ ಟು ಚೇಂಜ್ ಮೈ ಸಾರಿ. ಸೊ ಸಿಗ್ಬಾ. ಬಳೆ ಏನು ಬಿಚ್ಚಿಲ್ಲ, ಹಂಗೆ ಬಂದೆ. ಬಿಕಾಸ್ ಬಳೆ ಬಿಚ್ಚೋಕ್ಕೆ ಎಮೋಷನ್ಸ್ ಅಡ್ಡ ಬರುತ್ತೆ. ನಮ್ಮ ಕ್ಲಾಸ್ ಟೆರೆಸ್ಸಿಂದ ವ್ಯೂ ತೋರಿಸ್ತೀನಿ. ಮೈಸೂರವರು ನೋಡ್ತಾ ಇದ್ರೆ ವ್ಲಾಗನ್ನು ಯಾವ ಏರಿಯಾ ಅಂತ ಕಂಡುಹಿಡೀರಿ. ಓಕೆ, ಸೊ ನೀವು ಯಾಕೆ ಬರಲಿಲ್ಲ ಇವತ್ತು ಟೆಂಪಲ್ಗೆ? ಅಯ್ಯೋ, ನನಗೆ ಕೊರಿಯೋಗ್ರಫಿ ಮಾಡಿ ಶೂಟ್ ಮಾಡಿ. ಇವಾಗ ಒಳ್ಳೆ ತಂಪಾಗಿದೆ. ನಮ್ಮ ಟೆರೆಸಲ್ಲಿ ಕೂತಿದ್ದೀವಿ. ಕೆಳಗಡೆ ಕೊರಿಯೋಗ್ರಫಿ ನಡೀತಾ ಇದೆ. ಕೊರಿಯೋಗ್ರಫಿ ಆದಮೇಲೆ ಒಂದು ಜುಂಬಾ ಸೆಷನ್ ಇದೆ. ಜುಂಬಾ ಮುಗಿಸಿ ವಿ ಗೋಯಿಂಗ್ ಎಲ್ಲಾದ್ರೂ ಹೋಗ್ತಿದ್ದೀವ. ಕಾಫಿ ಕುಡಿಯೋಕೆ ಹೋಗ್ತಿದ್ದೀವಿ ಅಷ್ಟೇ. ನೋಡೋಣ, ಇವತ್ತೇನು ಪ್ಲಾನ್ಸ್ ಇಲ್ಲ. ಬಟ್ ಸಮಥಿಂಗ್ ಸ್ಪೆಷಲ್ ಏನಂತಂದರೆ, ನನ್ನ ಫ್ರಿಡ್ಜ್ ಡೆಲಿವರಿ ಆಗ್ತಾಯಿದೆ. ಹೊಸ ಫ್ರಿಡ್ಜ್ ನೋಡೋಣ. ಹೆಣ್ಮಗನ ನಂದು ಹುಡುಗಿ ಅಪ್ಪ, ಹೆಣ್ಣು ಫ್ರಿಡ್ಜ್. ಹೆಣ್ಮಕ್ಳು ಯೂಸ್ ಮಾಡೋ ಫ್ರಿಡ್ಜ್. ಒಂದು 7 ಗಂಟೆಗೆ. 7 ಗಂಟೆ ಡೆಲಿವರಿನಾ? ಡೇಟ್ಸ್ ಕೊಟ್ಬಿಡೋರು ಅಷ್ಟು ಬೇಗ? ಟೈಮಿಗೂ ಕೊಟ್ಬಿಟ್ಟಿದ್ದಾರೆ. ಎಸ್. ಓಕೆ, ಫೈನಲಿ ನನ್ನ ಫ್ರಿಡ್ಜು ಬಂದಿದೆ. ಇಟ್ಸ್ ಹೈಯರ್ ಫ್ರಿಡ್ಜ್ ನಾನು ತೊಗೊಂಡಿರೋದು, ಹೈಯರ್ ಬ್ರ್ಯಾಂಡ್ದು. ನಾಳೆ ಪೂಜೆ ಮಾಡ್ತೀನಿ, ಅಕ್ಷಯ ತೃತೀಯ ಆಗಿರೋದ್ರಿಂದ. ಇಲ್ಲಿ ಫುಲ್ಲು ಗಲೀಜಿದೆ. ನೆನ್ನೆ ತಾನೇ ಆ್ಯಕ್ಚುಲಿ ನಾನು ಇಲ್ಲೆಲ್ಲ ಶಿಫ್ಟ್ ಮಾಡಿದೆ. ಪುನಃ ಇದನ್ನೆಲ್ಲ ಎಲ್ಲಿ ಹಾಕೋದು ಅಂತ ಗೊತ್ತಿಲ್ಲ. ಫುಲ್ ಮೆಸಪ್ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಾಳೆ ಅಕ್ಷಯ ತೃತೀಯ ಇದೆ, ಸೆಲೆಬ್ರೇಷನ್ ವ್ಲಾಗ್ ಕೂಡ ಮಾಡ್ತೀನಿ. ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು. ಬಾಯ್ ಬಾಯ್.